ನಮಸ್ಕಾರ ವೀಕ್ಷಕರೇ. ಮದುವೆ ಅಂದರೆ ಅದೊಂದು ಸಂಭ್ರಮ ಸಡಗರ, ಶಾಸ್ತ್ರ ಸಂಪ್ರದಾಯಗಳ ಸಮ್ಮಿಲನ. ಈ ಶಾಸ್ತ್ರಗಳೇ ಮದುವೆಗೆ ಕಂಟಕ ಆಗಿಬಿಟ್ರೆ ಏನು ಮಾಡೋದು? ಅಂಥದ್ದೇ ಒಂದು ಘಟನೆ ಈಗ ನಡೆದಿದೆ. ಕನ್ಯಾದಾನ ಮಾಡಿ ಕೊಟ್ಟಿಲ್ಲ ಅತ್ತೆ ಮಾವ ಅಂತ ಹೇಳಿ ಅಳಿಯನೊಬ್ಬ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಹೌದು, ಮದುವೆಯ ಸಂದರ್ಭದಲ್ಲಿ ಅತ್ತೆ ಮಾವ ಕನ್ಯಾದಾನ ಸರಿಯಾಗಿ ಮಾಡಿಲ್ಲ, ಜೊತೆಗೆ ನಮಗೆ ಬೇಕಾದ ಹಾಗೆ ಮದುವೆಯನ್ನು ಕೂಡ ಪರಿಪೂರ್ಣವಾಗಿ ಮಾಡಿಕೊಟ್ಟಿಲ್ಲ ಅಂತ ಹೇಳಿ ಒಬ್ಬ ಅಳಿಯ ಅಶುತೋಷ್ ಯಾದವ್ ಅನ್ನೋ ಅಳಿಯ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ, ಅಲಹಾಬಾದ್ ಕೋರ್ಟ್. ಆ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿವೆ. ಈ ಪ್ರಸಂಗವನ್ನು ಸ್ವತಃ ನ್ಯಾಯಮೂರ್ತಿಗಳೇ ಅಂದರೆ ಏನಪ್ಪ ನೀನು ಇಷ್ಟಕ್ಕೆಲ್ಲ ಹೈಕೋರ್ಟ್ ಮೆಟ್ಲೇರ್ಬಿಟ್ಟಿದೆಯಲ್ಲ ಅಂತ ಹೇಳಿ ಸ್ವಲ್ಪ ನಗೆ ಚಟಾಕಿಯನ್ನು ಕೂಡ ಹಾರಿಸಿದ್ದಾರೆ. ಇದರ ಜೊತೆಗೆ ಇಲ್ಲಿ ಸೀರಿಯಸ್ ನೋಟ್, ಮದುವೆ ಅಂದ ತಕ್ಷಣ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತವೆ. ಒಂದು ಕಡೆ ಸಂಭ್ರಮ ಸಡಗರ ಇದ್ದೇ ಇರುತ್ತೆ, ಮತ್ತೊಂದು ಕಡೆ ಬಹಳಷ್ಟು ಸಮಸ್ಯೆಗಳು ಕೂಡ ಇರ್ತವೆ. ಈ ವರದಕ್ಷಿಣೆ ಕಿರುಕುಳದಂಥ ಕೇಸ್ಗಳನ್ನು ನಾವು ಸಾಕಷ್ಟು ಗಮನಿಸಿದ್ದೀವಿ. ಅದಾದ ನಂತರ ಬೇರೆ ಬೇರೆ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೀವಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈ ಪ್ರಕರಣ ಇದೆಯಲ್ಲ, ನಿಜಕ್ಕೂ ಕೂಡ ಎಲ್ಲರಿಗೂ ಆಶ್ಚರ್ಯ ಜೊತೆಗೆ ನಗು ತರಿಸುವಂಥ ಪ್ರಕರಣ. ಅತ್ತೆ ಮಾವ ಮದುವೆ ಸಂದರ್ಭದಲ್ಲಿ ಕನ್ಯಾದಾನ ಮಾಡಿಕೊಟ್ಟಿಲ್ಲ ಅನ್ನೋದೇ ವಿಚಾರವನ್ನ ಮುಂದಿಟ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದಾನೆ. ಅತ್ತೆ ಮಾವನನ್ನ ಕರೆಸಿ ಅವರಿಗೆ ಬುದ್ಧಿ ಹೇಳಿ ಅವರನ್ನ ವಿಚಾರಿಸಿ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಈ ಭೂಪ ಅಳಿಯ. ಅದಾದ ನಂತರ ಏನಾಗಿದೆ, ಹೈಕೋರ್ಟ್ ಈ ವಿಚಾರವನ್ನ ತೆಗೆದುಕೊಂಡು ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಮದುವೆಗೆ ಸಪ್ತಪದಿ ಬಹಳ ಮುಖ್ಯ, ಅದಾದರೆ ಸಾಕು, ಇಲ್ಲಿ ಕನ್ಯಾದಾನ ಮಾಡಲೇಬೇಕು ಅನ್ನೋದು ಹಿಂದೂ ಸಂಪ್ರದಾಯದ ಪ್ರಕಾರ ನಿಯಮಾವಳಿಗಳು ಏನೂ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಪ್ರಸ್ತಾಪಿಸಿದ್ದಾರೆ ಬಹಳ ಸ್ಪಷ್ಟವಾಗಿ. ಅದಾದ ನಂತರ ಅವರನ್ನ ವಿಚಾರಣೆ ಕರೆಸಬೇಕು, ಅವರಿಗೆ ನೋಟಿಸನ್ನು ನೀಡಬೇಕು, ಸಮನ್ಸ್ ಜಾರಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಳಿಯ ಏನು ಅರ್ಜಿ ಸಲ್ಲಿಸಿದ್ದಲ್ಲ ಅದನ್ನು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಂಥ ಪ್ರಸಂಗಗಳನ್ನು ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಇದು ಕೂಡ ಅಂಥದ್ರಲ್ಲಿ ಒಂದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.